ಹೈ ಫ್ರೆಂಡ್ಸ್, ದುಬೈದಲ್ಲಿ ಇವತ್ತು ತುಂಬ ಜೋರು ಮಳೆ ಬರ್ತಾ ಇದೆ. ಇವತ್ತು ಮಧ್ಯರಾತ್ರಿ ಶುರುವಾದ ಮಳೆ ಸಾಯಂಕಾಲವರೆಗೂ ಮಳೆ ಬಿದ್ದಿದೆ. ನಾರ್ಮಲಿ ದುಬೈದಲ್ಲಿ ಮಳೆಗಾಲ ಕಡಿಮೆ. ಇಲ್ಲಿ ಇರೋದು ಮೇನು ಬೇಸಿಗೆ ಮತ್ತು ಚಳಿಗಾಲ ಇರುತ್ತೆ. ಆ ಚಳಿಗಾಲದಲ್ಲೇ ಮಳೆ ಬರುತ್ತೆ ನಾರ್ಮಲಿ. ಇದರಲ್ಲಿ ನ್ಯಾಚುರಲ್ ಆಗೋದು ತುಂಬ ಕಡಿಮೆ, ಒಂದು ಸಾರಿ ಅಥವಾ ಎರಡು ಸಾರಿ ಸ್ವಲ್ಪ ಬಂದು ಹೋಗಿರುತ್ತೆ. ಆದರೆ ಕ್ಲೈಮೇಟನ್ನು ಕೂಲ್ ಮಾಡೋಕ್ಕೆ ದುಬೈ ಗೌರ್ಮೆಂಟ್ ಇಲ್ಲಿ ಏನು ಮಾಡುತ್ತೆ, ಕ್ಲೌಡ್ ಶೀಡಿಂಗ್ ಮಾಡುತ್ತೆ. ಕ್ಲೌಡ್ ಶೀಡಿಂಗ್ ಮಾಡಿ ಮಳೆಯನ್ನು ತರಿಸಿದಾಗ ಒಂದು ಸ್ವಲ್ಪ ಕ್ಲೈಮೇಟ್ ಕೂಲ್ ಆಗುತ್ತೆ. ಆವಾಗ ಜನ ಹೊರಗಡೆ ಬಂದು ಶಾಪಿಂಗು ಅಥವಾ ಜನಗಳು ತಮ್ಮ ಓಡಾಡೋಕ್ಕೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಏನು ಮಾಡುತ್ತೆ, ಕ್ಲೌಡ್ ಶೀಡಿಂಗ್ ಮಾಡುತ್ತೆ. ನಾರ್ಮಲಿ ನವಂಬರು, ಡಿಸೆಂಬರು, ಜನವರಿ ಮತ್ತು ಫೆಬ್ರವರಿಯಲ್ಲಿ ವಿಂಟರ್ ಟೈಮ್ ಇರೋದರಿಂದ ಆವಾಗಲೇ ಜಾಸ್ತಿ ಕ್ಲೌಡ್ಸ್ ಫಾರ್ಮ್ ಆಗೋದರಿಂದ ಆವಾಗಲೇ ಆ ಮಂತಲ್ಲೇ ಇವರು ಜಾಸ್ತಿ ಕ್ಲೌಡ್ ಶೇಡಿಂಗ್ ಮಾಡ್ತಾರೆ. 2020ರಲ್ಲಿ ಈ ಥರ ಹೆವಿ ರೇನ್ ಆಗಿತ್ತು. ಈ ಥರ ಜಾಸ್ತಿ ಕ್ಲೌಡ್ ಶೇಡಿಂಗ್ ಮಾಡಿ ಮಳೆ ತರಿಸ್ತಿದ್ರು. ಮಾರ್ಚಲ್ಲಿ ಅದೇನಾಯ್ತು ಅಂದರೆ ಕೊರೋನಾ ಬಂತಲ್ಲ, ಆವಾಗ ಏನು ಮಾಡಿದರು, ಕ್ಲೌಡ್ ಶೇಡಿಂಗ್ ಸ್ಟಾಪ್ ಮಾಡಿ ಮಳೆ ಕಡಿಮೆ ಮಾಡಿದರು. ಅದಾದಮೇಲೆ ಕ್ಲೌಡ್ ಶೇಡಿಂಗ್ ಮಾಡ್ತಿದ್ರು. ಆದರೆ ಜಾಸ್ತಿ ಅಂತಂದರೆ ಒಂದು 20 ಸಾರಿ ಅಥವಾ ಒಂದು 15 ಸಾರಿ ಮಳೆ ಬರೋದಾದರೆ ತುಂಬ ಹೆಚ್ಚಾಯಿತು. ಆದರೆ ಇದೇ ಫಸ್ಟ್ ಟೈಮು 2024ರಲ್ಲಿನೇ ಎವ್ರಿ ವೀಕೆಂಡ್ ಗೌರ್ಮೆಂಟು ಕ್ಲೌಡ್ ಶೇಡಿಂಗ್ ಮಾಡ್ತಾರೆ. ಕ್ಲೌಡ್ ಶೇಡಿಂಗ್ ಮಾಡಿ ಮಳೆ ತರಿಸ್ತಾರೆ. ಯಾಕಂತಂತಂದರೆ ಈ ಟೈಮಲ್ಲಿ ಆ್ಯಕ್ಚುಲಿ ಮಾರ್ಚು ಏಪ್ರಿಲಲ್ಲಿಂದನೇ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದುಬೈದಲ್ಲಿ 38-39ವರೆಗೂ ರೇಂಜಲ್ಲಿ ಇರುತ್ತೆ. ಆವಾಗಲೇ ಇವರು ಮಳೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ ವೀಕೆಂಡ್ಗೆ. ಈ ಸಾರಿ 2024ರಲ್ಲಿ ಎವ್ರಿ ವೀಕೆಂಡ್ ಮಳೆ ತರಿಸೋದ್ರಿಂದ ಕ್ಲೈಮೇಟ್ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ಆದ್ದರಿಂದ ಟೂರಿಸ್ಟು ಅಥವಾ ಇಲ್ಲಿರೋ ಜನಗಳು ಹೊರಗಡೆ ಬಂದು ಶಾಪಿಂಗ್ ಮಾಡೋದಾಗಲಿ ಅಥವಾ ತಿರುಗಾಡೋದಾಗಲಿ ವೀಕೆಂಡನ್ನ ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಈ ಸಾರಿ ಕ್ಲೌಡ್ ಶೇಡಿಂಗ್ ಮಾಡೋದ್ರಿಂದ ಇವತ್ತೇನು ಮಳೆ ಆಗ್ತಿದೆ ಅಲ್ಲ, ನಿನ್ನೆ ರಾತ್ರಿನೇ ಸ್ಟಾರ್ಟ್ ಆಗಿದೆ. ನಿನ್ನೆ ರಾತ್ರಿ 1 ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ. ಇವತ್ತು ಫುಲ್ ಡೇ ಮಳೆ ಬಂದಿದೆ, ಹೆವಿ ರೇನ್ ಆಗಿದೆ. ಇವತ್ತು ರೋಡಲ್ಲಿ ಎಲ್ಲ ನೀರು ತುಂಬಿಕೊಂಡಿರುತ್ತೆ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಕೂಡ ಸರಿ ಇಲ್ಲದೇ ಇರೋದ್ರಿಂದ ರೋಡ್ ತುಂಬ ಬ್ಲಾಕ್ ಆಗಿಬಿಡುತ್ತೆ. ಕಾರ್ಪೊರೇಷನ್ ಅವರು ಬಂದು